ಪರ್ಮನೆಂಟ್ ಉದ್ಯೋಗಗಳು ಅಂತಿತ್ತು. ಆದರೆ ಇನ್ನು ಮುಂದೆ 4 ಲೇಬರ್ ಕೋಡ್ ಅಲ್ಲಿ ಅವರು ತಂದಿರುವಂತದ್ದು ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ಪರ್ಮನೆಂಟ್ ಅಂತ ಹೇಳಿ ಇರಲ್ಲ, FTE ಅಂತ ಹೇಳ್ತಾರೆ, ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಅದನ್ನ ಕರೆದಿದ್ದಾರೆ 4 ಕೋಡ್ಗಳಲ್ಲಿ. ಯಾವುದೇ ಕಾರಣಕ್ಕೂ ಅವರಿಗೆ ಪರ್ಮನೆಂಟ್ ಅಂತ ಹೇಳಿ ಇಲ್ಲ, ಉದ್ಯೋಗ ಭದ್ರತೆ ಇಲ್ಲ ಅನ್ನುವಂಥದ್ದನ್ನ ಈ 4 ಲೇಬರ್ ಕೋಡ್ ಅಲ್ಲಿ ತುಂಬಾ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತದೆ. ಫೆಬ್ರವರಿ 12ನೇ ತಾರೀಕು ಮಾಡು ಇಲ್ಲವೇ ಮಡಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕರು ಹೋರಾಟಕ್ಕೆ ಧುಮುಕಿದ್ದಾರೆ ಅನ್ನುವಂಥದ್ದನ್ನು ನಾನಿಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಯಾಕೆ ಈ ಒಂದು ಪ್ರಶ್ನೆ ಬಂತು ಅಂತಂದರೆ 2019ರಿಂದ ಇಲ್ಲಿ ತನಕ 4 ಲೇಬರ್ ಕೋಡ್ಗಳು ಅಂತೇಳಿ ಅವರೇನು ತಂದಿದ್ದಾರೆ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ. 4 ಲೇಬರ್ ಕೋಡ್ಗಳ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಅದನ್ನು ಲೇಬರ್ ಕೋಡ್ ಅನ್ನೋದಕ್ಕೂ ಬದಲಾಗಿ ಮಾಲೀಕರ ಕೋಡ್ ಅಂದರೆ ಮಾಲೀಕರ ಪರವಾದಂಥ ಸಂಹಿತೆಗಳು ಅಂತ ಹೆಸರು ಕೊಟ್ಟರೆ ಅದು ಸೂಕ್ತವಾಗಿರ್ತದೆ ಅನ್ನುವಂಥದ್ದನ್ನು ನಾನಂತೂ ಹೇಳಲಿಕ್ಕೆ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ಅತ್ಯಂತ ಹೀನವಾಗಿ ಸುಮಾರು ಶತಮಾನಗಳ ಕಾಲ ಹೋರಾಟ ಮಾಡಿ ಕಾರ್ಮಿಕರು ತಮ್ಮ ಮಾನ ಪ್ರಾಣಗಳನ್ನು ಒತ್ತೆ ಇಟ್ಟು ಪಡ್ಕೊಂಡಂತಹ ಹಕ್ಕುಗಳೇನಿದ್ದಾವೆ, ಕಾರ್ಮಿಕರ ಹಕ್ಕುಗಳು, ಅದೆಲ್ಲವನ್ನ ರದ್ದು ಮಾಡಿ ಧ್ವಂಸ ಮಾಡಿ ಅವ್ರ ಕೈಗೆ ಬೇಡಿ ಹಾಕೋದು ಒಂದೇ ಬಾಕಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವರನ್ನು ನಿರ್ಲಕ್ಷ್ಯ ಮಾಡಿ. ಆದರೆ ಒಂದು ಮಾತನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಅವರ ಕಾರ್ಮಿಕ ಇಲಾಖೆಯ ಮೂಲಕ ಅವ್ರು ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಕಾರ್ಮಿಕರಿಗೆ ಸ್ವರ್ಗನೇ ಇಳಿಸ್ಬಿಟ್ಟಿದ್ದೀವಿ, ಕಾರ್ಮಿಕರ ಪರವಾದಂಥ ನೀತಿ ಇದು, ಕಾರ್ಮಿಕರು ಇನ್ನು ಹಿಂದೆ ಯಾವತ್ತೂ ಇಂತಹ ಹಕ್ಕುಗಳು ನೀವು ಸಿಕ್ಕಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಹಕ್ಕುಗಳನ್ನು ನಾವು ಕೇಂದ್ರ ಸರ್ಕಾರ ನಮ್ಮ ಮೋದಿ ಗ್ಯಾರಂಟಿ ಇದು 4 ಲೇಬರ್ ಕೋಡ್ಗಳು ಅಂದರೆ ಇದೊಂದು ಮೋದಿ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಕಾರ್ಮಿಕ ಇಲಾಖೆ ಪ್ರಕಟಣೆ ಮಾಡ್ತಾ ಇದೆ, ತಮ್ಮ ಎಲ್ಲ ಮಾಧ್ಯಮಗಳ ಮೂಲಕ ಹೇಳ್ತಾ ಇದೆ. ಆದರೆ ಅದ್ರ ಒಳಗಡೆ ಹೋಗಿ ನೋಡಿದಾಗ ಎಂಥ ಕರಾಳವಾದಂಥ ಕಾನೂನುಗಳಿದು ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತದೆ. 2 ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ತನಕ ಪರ್ಮನೆಂಟ್ ಉದ್ಯೋಗಗಳು ಅಂತೇಳಿ ಇದ್ದವು, ಆದರೆ ಇನ್ನು ಮುಂದೆ ಹಿಂದೆ ಇದ್ದಂಥ 29 ಕಾನೂನುಗಳನ್ನು 4 ಲೇಬರ್ ಕೋಡ್ಗಳು, 4 ಕಾರ್ಮಿಕ ಸಮಿತಿಗಳು ಅಂತ ಮಾಡಿದ್ರು. ಅದರಲ್ಲಿ ಪರ್ಮನೆಂಟ್ ಉದ್ಯೋಗಗಳು ಅಂತ ಇತ್ತು. ಯಾರೆಲ್ಲ ಕಾರ್ಖಾನೆಯಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಲೆಟರ್ ಅಂತೇಳಿ ಸಿಗ್ತಾ ಇತ್ತು. ಆದರೆ ಈಗ 4 ಲೇಬರ್ ಕೋಡಲ್ಲಿ ಅವ್ರು ತಂದಿರುವಂಥದ್ದು ಏನಪ್ಪ ಅಂತಂದರೆ ಇನ್ನು ಮುಂದೆ ಪರ್ಮನೆಂಟ್ ಅಂತೇಳಿ ಇರಲ್ಲ, FTE ಅಂತ ಹೇಳ್ತಾರೆ, ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಅದನ್ನು ಕರೆದಿದ್ದಾರೆ 4 ಕೋಡ್ಗಳಲ್ಲಿ. ಯಾವುದೇ ಕಾರಣಕ್ಕೂ ಅವರಿಗೆ ಪರ್ಮನೆಂಟ್ ಅಂತ ಹೇಳಿ ಇಲ್ಲ, ಉದ್ಯೋಗ ಭದ್ರತೆ ಇಲ್ಲ ಅನ್ನುವಂಥದ್ದನ್ನು ಈ 4 ಲೇಬರ್ ಕೋಡಲ್ಲಿ ತುಂಬ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತದೆ. ಇಂಥದನ್ನ ಇದು ಕಾರ್ಮಿಕರ ಪರವಾದಂಥ ನೀತಿ ಅಂತೇಳಿ ಇವರು ಘಂಟಾಘೋಷವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ಇಡೀ ದೇಶದ ಕಾರ್ಮಿಕ ಸಂಘಗಳೆಲ್ಲವೂ ಸಹ ಸೇರಿ, ರೈತ ಸಂಘಗಳೆಲ್ಲವೂ ಸೇರಿ ಇದನ್ನು ಧಿಕ್ಕರಿಸಬೇಕು, ಇದನ್ನು ರದ್ದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಬಯಸುವಂಥದ್ದು ಏನಪ್ಪ ಅಂತಂದರೆ FTEನ ಅದರ ಕಾನೂನಿನ ಉದ್ದೇಶ ಏನಪ್ಪ, ಆ ಸಂಹಿತೆಯ ಉದ್ದೇಶ ಅಂತಂದರೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ ಅಂತೇಳಿ ಅವರನ್ನು ಉದ್ಯೋಗಕ್ಕೆ ತಗೊಂಡ್ರೆ ಅವರನ್ನು 1 ವರ್ಷ ಅಥವಾ 2 ವರ್ಷ 3 ವರ್ಷ 4 ವರ್ಷ ಮಾತ್ರ. ಆ ನಂತರ ಅವರ ಅಪಾಯಿಂಟ್ಮೆಂಟ್ ಲೆಟ್ರಲ್ಲೇ ಕೊಟ್ಟಿರ್ತಾರೆ. ಅವರು ನೀವು ಇಂಥ ದಿನ ಅಪಾಯಿಂಟ್ ಆಗಿದ್ದೀರಾ, ಇಂಥ ದಿನ ನೀವು ಕೆಲಸದಿಂದ ಹೊರಗಡೆ ಹೋಗ್ಬೇಕಾಗ್ತದೆ ಅಂತೇಳಿ ಆ ಕಾನೂನಲ್ಲಿ ತುಂಬ ಸ್ಪಷ್ಟವಾಗಿರ್ತದೆ. ಅಂದರೆ ಕೆಲಸದ ಭದ್ರತೆ ಇಲ್ಲ, ನಿಮ್ಗೆ ಯಾವುದೇ ಉದ್ಯೋಗದ ಭದ್ರತೆ ಇಲ್ಲ, ಕನಿಷ್ಠ ವೇತನದ ಭದ್ರತೆ ಇಲ್ಲ. ಇಂಥ ಒಂದು ಕೆಟ್ಟ ಕಾನೂನನ್ನು ಈಗ ಮೋದಿ ಸರ್ಕಾರ, NDA ಸರ್ಕಾರ, ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿದೆ. ಇದನ್ನು ನಾವು ವಿರೋಧ ಮಾಡಿ ಈ 12ನೇ ತಾರೀಕು ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ಅನ್ನುವಂಥದ್ದು ಒಂದು ಅಂಶ.